ಕೆಂಚಪ್ಪ ಅವರೇ, ಹಾಂ ಸರ್. ನೀವು 3 ದಿವಸದಿಂದ ಬಂದ್ರಿ ಇಲ್ಲಿ. ಓಕೆ ಸರ್. ಹಾಂ, ಸೊ ಅವಾಗ 3 ದಿವಸ ಮೊದಲು ಬಂದಾಗ ಏನೇನು ತೊಂದರೆ ಇತ್ತಪ್ಪ ನಿಮಗೆ? ಅಂದರೆ ಸರ್ ಸರ್ವಿಕಲ್ ಸ್ಪಾಂಡಲಿಸಿಸ್ ಪ್ರಾಬ್ಲಮ್ ಇತ್ತು. ಹ್ಞೂ ಎಲ್ಲ ಭಾಳ ಪೇನ್ ಇತ್ತು ರೀ. ರಾತ್ರಿ ಎಲ್ಲ ನಿದ್ದೆ ಬರ್ತಿತ್ತು, ಆದರೆ ಮತ್ತೆ ಎಚ್ಚರಾಗದು. ಹ್ಞೂ ಮತ್ತು ಏನೋ ಆಗ್ತಾಯಿತ್ತು ನನಗೆ ಗಾಬರಿ ಆಗೋದು. ಹ್ಞೂ ಬಟ್ ಇಲ್ಲಿ ಬಂದ ಮೇಲೆ ಒಂದು ದಿವಸ ಅಲ್ಲಿ ಹಂಗೆ ಕ್ಯೂರ್ ಆಯ್ತು. ಹ್ಞೂ ಸೆಕೆಂಡ್ ಟೈಮ್ 2 ಕೋರ್ಸ್ ಮಾಡಿದ್ರು. ಅಷ್ಟೊತ್ತಿಗೆಲ್ಲ ನನಗೆ ಏನೋ ಒಂದು 70-80% ಎಲ್ಲ ಆರಾಮಾಗಿತ್ತು. ಇದು ಎಷ್ಟು ಒಂದು 3-4 ದಿನದಿಂದ ಐತಲ್ಲ ನಿಮಗೆ? ಹ್ಞೂ, ಅಲ್ಲ 1 ವರ್ಷ ಆಯ್ತು. ಒಂದು ವರ್ಷದಿಂದ ಇತ್ತು? 1 ವರ್ಷದಿಂದನೇ ಇತ್ತು. ಇಷ್ಟು ನಿಮಗೆ ಇಲ್ಲ, ಇಷ್ಟು ಕಂಫರ್ಟಬಲ್ ಆಗಿದ್ದಿಲ್ಲ ರೀ. ಯಾವಾಗ ಆಗಿದ್ದಿಲ್ಲ? ಇದಿಲ್ಲ ರೀ. ಹಂಗಾಗಿ ಇಲ್ಲಿ ಮಸಾಜ್, ಯೋಗ, ಎಕ್ಸಸೈಸ್ ಮಾಡಿದ ಮೇಲೆ ಹಂಗೆ ಏನೋ ಕ್ಯೂರ್ ಆಗೈತೆ. ಏನು ರೀ 70-80% ಆಗೈತೆ. ಬರೀ 2 ಡೇಸ್ ಅಷ್ಟೇ. 2 ಡೇಸ್ ಅಷ್ಟೇ. 2 ಡೇಸ್ಗೆ ಇಷ್ಟು ಕ್ಯೂರ್ ಆಗೈತೆ. ಮುಖ್ಯವಾಗಿ ಸ್ಕೆಲ್ಟಲ್ ಥೆರಪಿ. ಸ್ಕೆಲ್ಟನ್ ಥೆರಪಿಯಿಂದ ಭಾಳ ಎಫರ್ಟ್ ಐತ್ರಿ. ಆಶ್ರಮದ ವಾತಾವರಣ ಹೆಂಗೆ ಅನ್ಸುತ್ತೆ? ಆಶ್ರಮ ವಾತಾವರಣ ಮಟ್ಟಿಗೆ ಒಳ್ಳೆ ನೆಮ್ಮದಿ ಇರ್ತದೆ ಇಲ್ಲಿ. ಏನೋ ಒಂದು ಇಲ್ಲಿ ಎಲ್ಲ ನೇಚರ್ ನೋಡಿದ್ರೆ ಅದಕ್ಕೇನ ಆರಾಮಾಗ್ಬೋದಂತ ಒಂದು ಕುತೂಹಲ ಬಿಡ್ತದೆ ಮನುಷ್ಯ. ಓಕೆ, ಇನ್ನೊಂದು ಸರಿ ಬಂದು ಪೂರ್ತಿ ಕೋರ್ಸ್ ಮಾಡ್ಕೊಂಡು. ಓಕೆ. ಸೊ 2 ದಿವಸಕ್ಕೆ ಆಗಿದೆ ಅಂತಂದು ಇದು ಮಾಡಕ್ಕೆ ಹೋಗ್ಬೇಡಿ. ಇಲ್ಲ ಬರ್ತಾರೆ ಮತ್ತೆ. ಕರೆಕ್ಟ್ ಮಾಡ್ಕೊಡಿ. 2 ದಿವಸಕ್ಕೆ ನಿಮ್ಗೆ 80% ಆಗಿದೆ ಅಂದ್ರೆ ಇಲ್ಲ 10 ಇದ್ರೆ ಹೆಂಗೆ ಆಗ್ಬೋದು? ಇಲ್ಲ ಈಗ ನಿದ್ದಂತೂ ಕಂಫರ್ಟಬಲ್ ಬರ್ತದೆ ರೀ. ಎಲ್ಲ ಆ ಒಂದು ವಿಶ್ವಾಸ ಭರವಸೆ ಬಂದದ. ಹಾಂ, ವಿಶ್ವಾಸ ಅಂದ್ರೆ 100% ಬಂದು. ಇನ್ನು ನಿಮ್ಮಂಗ ಈ ತರ ಬಹಳಷ್ಟು ಮಂದಿಗೆ ಕುತ್ತು ನೋವು ಇರ್ತದ, ಸೊಂಟ ನೋವು ಇದೆ, ಅಂಥವ್ರಿಗೆ ಏನು ಹೇಳ ಬಯಸ್ತೀರಿ ನೀವು? ಬಂದು ನೋಡ್ಕೊಂಡು ಹೋಗ. ಇಲ್ಲಿ ಬಂದು ಫಸ್ಟ್ ಇಲ್ಲಿ ಬರ್ಬೇಕ್ರಿ. ನಾವು ಭರವಸೆ ಇಲ್ಲಿ ಬಂದ್ಮೇಲೆ ನಮ್ಗೆ ಶಾಶ್ವತ ಪರಿಹಾರ ರೀ. ಅಲ್ಲೇ ಶಾಶ್ವತ ಪರಿಹಾರ ಅಂತ ನೋಡಕ್ ಬರ್ತದೆ. ಇಲ್ಲಿ ಬಂದ್ಮೇಲೆ ಶಾಶ್ವತ ಪರಿಹಾರ ಆಗೋದು. ಇಲ್ಲಿ ಬರ್ಬೇಕಂತ ಎಲ್ಲ ಇರ್ತಕ್ಕಂಥ ಎಲ್ಲರಿಗೆ ಇಲ್ಲಿ ಬರ್ಬೇಕು. ಏನೇನು ಕಾಯಿಲೆಗಳು ಅದಾವ ಬಂದು ಇಲ್ಲಿ ವಾಸಿ ಆಗತ್ತಂತ ಒಂದು 100% ನನಗೆ ನಂಬಿಕೆ ಐತ್ರಿ. ಓಕೆ, ಮೇನ್ ಇಂಪಾರ್ಟೆಂಟ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.